ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ನಮ್ಮೂರು ರಾಮನಗರದ ರಾಮೋತ್ಸವದ ಪ್ರಯುಕ್ತ ಮನೆಗೊಂದು ರಂಗೋಲಿ ಅಂತ ಕಾಂಗ್ರೆಸ್ ಕಡೆಯವರು ಮಾಡಿದಂತ ರಂಗೋಲಿ ಸ್ಪರ್ಧೆಯಲ್ಲಿ ನಾನು ಕೂಡ ಭಾಗವಹಿಸಿದೆ. ಹಾಗೆ ಪೂರ್ತಿ ವಿಡಿಯೋ ನೋಡಿ ರಂಗೋಲಿ ಸ್ಪರ್ಧೆ ಹೇಗಿತ್ತು, ಸ್ಪರ್ಧೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು, ಯಾವ ರೀತಿ ರಂಗೋಲಿ ಹಾಕಿದ್ರು, ಹಾಗೆ ಯಾರಿಗೆಲ್ಲ ಪ್ರೈಸ್ ಬಂತು, ಯಾವ್ಯಾವ ರಂಗೋಲಿಗೆ ಪ್ರೈಸ್ ಬಂತು ಅಂತ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಬೆಳಿಗ್ಗೆ 8 ರಿಂದ 10 ಗಂಟೆವರೆಗೂ ಇತ್ತು ರಂಗೋಲಿ ಸ್ಪರ್ಧೆ. 8 ರಿಂದ 10 ಒಳಗಡೆ ಬಣ್ಣ ಎಲ್ಲ ಹಾಕಿ ಮುಗಿಸ್ಬೇಕಾಗಿತ್ತು. ಆಗ್ಲೇ ನಾನು ಮನೆ ಹತ್ರ ಹೋದಾಗ್ಲೇನೆ 9 ಕಾಲ್ ಆಗಿತ್ತು. ಇನ್ನೊಂದು ಈ ರಂಗೋಲಿ ಹಾಕ್ತಿರುವಂತ ಪ್ಲೇಸ್ ನಾವಿರುವಂತ ಸ್ವಂತ ಊರು. ಈ ರಂಗೋಲಿ ಹಾಕ್ತಾ ಇದ್ದೇನೆ. ನಮ್ಮನೆ ಕಟ್ತಿರೋದು ನೋಡ್ಬೋದು. ಆ ರಂಗೋಲಿ ಇರೋ ಅಷ್ಟು ದೂರ ನಮ್ಮನೆಗೂ ರಂಗೋಲಿಗೂ ಒಂದ್ 5-6 ಹೆಜ್ಜೆ ಅಷ್ಟೇನೆ. ನಾವ್ ಮನೆ ಕಟ್ತಾ ಇದೀವಲ್ಲ ಈಗ ಕನ್ಸ್ಟ್ರಕ್ಷನ್ ಮಾಡ್ತಿರುವಂತಹ ಮನೆ ಹತ್ರ ರಂಗೋಲಿ ಸ್ಪರ್ಧೆ ಇತ್ತು. ಆದ್ರಿಂದ ನಾವ್ ಇಲ್ಲಿ ಬಾಡಿಗೆ ಮನೇಲಿ ಇದೀವಲ್ಲ, ಅಲ್ಲಿಂದ ಮಕ್ಕಳನ್ನೆಲ್ಲ ಸ್ಕೂಲ್ ಕಳ್ಸಿ ನಾನೆಲ್ಲ ಕೆಲಸ ಮುಗಿಸಿ ಹೋಗೋ ಅಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ನಮ್ಮ ಮನೆಯವ್ರು ಕೂಡ ರಜಾ ಹಾಕಿದ್ರು. ರಂಗೋಲಿ ಸ್ಪರ್ಧೆ ನಾನು ಕೂಡ ರಂಗೋಲಿ ಬಿಡ್ತೀನಿ ಅಂತ ಹೇಳಿದ್ಕೆ ಅವರು ಕೂಡ ಕರ್ಕೊಂಡು ಹೋದ್ರು. ನೋಡಿ, ನಾನು ರಂಗೋಲಿ ಹಾಕೋ ಅಷ್ಟ್ರಲ್ಲೇ ಕಲರ್ ಹಾಕೋ ಅಷ್ಟ್ರಲ್ಲೇ ಜಡ್ಜ್ ಬಂದ್ರು. ಯಾರೋ ಒಬ್ರು ಬಂದ್ರು ಮೇಡಮ್. ಒಬ್ರೇ ಇದ್ದಿತ್ತು ಜಡ್ಜ್ ಮಾಡೋ ಅಂತವ್ರು, ರಂಗೋಲಿನೆಲ್ಲ ನೋಡುವಂತವ್ರು ಇವ್ರು. ಆಗ್ಲೇ ನಾನು ಇನ್ನು ಕಲರ್ ಹಾಕಿಲ್ಲ. ಮತ್ತೆ ಕಲರ್ ಎಲ್ಲ ಹಾಕದ್ಮೇಲೆ ಪೂರ್ತಿ ನೋಡ್ಕೊಂಡು ಹೋದ್ರು. ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿ ಕಾಣ್ತಾ ಇತ್ತು ರಂಗೋಲಿ. ಅದು ಅರ್ಜೆಂಟ್ ಅಲ್ಲಿ ಬೇಗ ಬಿಟ್ಟಿದಂತ ರಂಗೋಲಿ ಇದು. ರಂಗೋಲಿ ಸ್ಪರ್ಧೆಗೆ ಯಾವ್ದೇ ಮುಂದೆ ತಯಾರಾಗಿ ಕೂಡ ಬಂದಿರ್ಲಿಲ್ಲ ನಾನು. ಹಾಗೆ ಗೊತ್ತಿರುವಂತ ರಂಗೋಲಿನ ಹಾಕೋಣ ಅನ್ಕೊಂಡ್ ಬಂದಿದ್ದೆ. ಹಾಗೆ ಫಸ್ಟ್ ಪ್ರೈಸ್ ಬಂದಿದ್ದು ಈ ರಂಗೋಲಿಗೆ. ರಾಮ-ಸೀತೆ ರಾಮೋತ್ಸವದ ಅಂಗವಾಗಿ ರಾಮ-ಸೀತೆ ಫಸ್ಟ್ ಪ್ರೈಸ್ ಈ ರಂಗೋಲಿಗೆ ಬಂದಿತ್ತು. ಸೆಕೆಂಡ್ ಪ್ರೈಸ್ ಬಂದಿತ್ತು ಈ ರಂಗೋಲಿಗೆ. ಸೆಕೆಂಡ್ ಪ್ರೈಸ್ ಬಂದಿತ್ತೇನೋ ಮೋಸ ಅಂತ ಅನ್ನಿಸ್ತು. ಹಾಗೆ ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ರಂಗೋಲಿ ಹಾಕಿದ್ರು. ನೋಡಿ, ಇದೆಲ್ಲ ಎಷ್ಟ್ ಚೆನ್ನಾಗಿದೆ ರಂಗೋಲಿ. ಆದ್ರೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬಂದಿತ್ತು ತುಂಬಾನೇ ಮೋಸ. ಫಸ್ಟ್ ಪ್ರೈಸ್ ಪರವಾಗಿಲ್ಲ ರಾಮೋತ್ಸವದ ಪ್ರಯುಕ್ತ. ಹಾಗೆ ಯಾರ್ಯಾರಿಗೆ ಪ್ರೈಸ್ ಬಂತು ಅಂತ ನೋಡಿ. ನಮ್ಮೂರಿನ ಮಾರಮ್ಮನ್ ದೇವಸ್ಥಾನ ಅಂತ ಇದೆ, ಅಲ್ಲಿ ಎಲ್ಲರೂ ರಂಗೋಲಿ ಹಾಕಿದ್ರು. ನಾವು ಕೂಡ ನಮ್ಮ ಮನೆ ಹತ್ರನೇ ಹಾಕೊಂಡಿದ್ವಿ. ಇಲ್ಲೆಲ್ಲ ಜಾಗ ಇರ್ಲಿಲ್ಲ. ಎಲ್ರಿಗೂ ಗಡಿಯಾರ ಕೂಡ ಕೊಟ್ರು. ಸ್ಪರ್ಧೆಯಲ್ಲಿ ಗೆದ್ದಂತ ಫಸ್ಟ್ ಪ್ರೈಸ್ಗೆ 3,000, ಸೆಕೆಂಡ್ಗೆ 2,000, ಮೂರನೇ ಪ್ರೈಸ್ ಬಂದು 1,000, ಹಾಗೆ 3 ಜನಕ್ಕೆ 500 ಕೊಟ್ರು. ಹಾಗೆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಎಲ್ಲರಿಗೂ ಕೂಡ ಮನೆಗೊಂದು ಗಡಿಯಾರವನ್ನ ಕೊಟ್ರು. ಕೂಕ್ ಸಾಕಾಯ್ತು. ಯಾವಾಗ ಬರ್ರು ಹೆಸರು ಗೊತ್ತಿಲ್ಲ, ಪಕ್ಕನೆ ನಿಂತ್ಕೊಬಿಟ್ನೆ. ಪರವಾಗಿಲ್ಲ, ನೀನು ಒಬ್ಳಾರ ನಾನು ನೆನ್ಸ್ಕೊತಿಲ್ಲ. ನಾನು ಯಾವಾಗ ಫೋನ್ ನಂಬರ್ ಮಾಡಿಕೊಂಡಿದ್ಯಲ್ಲ, ನೀನಂತೂ ಮಾಡಿಕೊಂಡಿದ್ದೆ. ಕ್ಲಾಪ್ಸ್ ಹಾಕ್ರಮ್ಮ, ಯಾಕೆ ಕೈಯೆಲ್ಲ ಇದಾಗೋದವೆ? ಅಮ್ಮ ಅಮ್ಮನ ನಾಚಿಕೆ ಅದೇನೆ ಮಗ. ಹೆಸರು ಸೆಕೆಂಡ್ ಪ್ರೈಸ್ ಯಾರು? ನೀನ್ ಆಂಟಿಗೆ ಕ್ಲಾಪ್ಸ್ ಹೊಡೀರೋ. ಹ್ಮ್, 15ರಿಂದ 8 ನನಗೂ ಬರೋದು. ಹಾಗೆ ಇದು ನನಗೂ ಕೂಡ ಕೊಟ್ಟಿದಂತ ಗಡಿಯಾರ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಯಾರೆಲ್ಲ ಪ್ರೈಸ್ ತಗೊಂಡ್ರು ಅಂತ ನೋಡಿದ್ರಿ. ಹಾಗೆ ಯಾವ ರೀತಿ ಎಲ್ಲರೂ ರಂಗೋಲಿ ಹಾಕಿದ್ದಾರೆ ಅಂತ ಪೂರ್ತಿ ವಿಡಿಯೋ ಮಾಡಿದ್ದೀನಿ, ಯಾವ ರೀತಿ ರಂಗೋಲಿಗಳು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಈ ರಂಗೋಲಿ ಸ್ಪರ್ಧೆಯಲ್ಲಿ ಮೊಬೈಲ್ ಎಲ್ಲ ನೋಡ್ಕೊಂಡ್ ಬಿಡೋ ಹಾಗಿಲ್ಲ. ಓನ್ ಆಗಿ ಯಾವ ರಂಗೋಲಿ ಗೊತ್ತು ಆ ರಂಗೋಲಿನ ಹಾಕ್ಬೇಕಾಗುತ್ತೆ. ಫುಲ್ ವಿಡಿಯೋ ನೋಡಿ ಯಾವ ರೀತಿ ರಂಗೋಲಿ ಹಾಕಿದ್ದಾರೆ ಎಲ್ರು ಅಂತ ನಮ್ಮೂರಲ್ಲಿ ತೋರಿಸ್ತೀನಿ.